ಮಟ್ಟಿಗೆ ನಡೀತಾ ಇರಲಿಲ್ಲ. ಇವರು ಯಾರು ಈ ಥರ ಮಾಡ್ತಾ ಇರೋರು ಯಾರು ಅವರು? ಜಮಾಯಿತೆ ಇಸ್ಲಾಮಿ ಭಯಂಕರವಾದ ಭಯೋತ್ಪಾದಕರ ಗ್ರೂಪ್ ಇದು. ಜಮಾಯಿತೆ ಇಸ್ಲಾಮಿ ಇವತ್ತಿರುತ್ತೆ, ನಾಳೆ ಇರಲ್ಲ, ಇರಲ್ಲ ಅನ್ನೋದು ನಡೀತಾನೇ ಇದೆ. ಇದನ್ನು ಅಬುಲ್ ಮುಡೌಡಿ ಅವನನ್ನು ಇದನ್ನು ಶುರು ಮಾಡಿ ಅದನ್ನು ಮೊದಲು ಮುಜೀಬುರ್ ರೆಹಮಾನ್ ಬಂದ ತಕ್ಷಣ ಅದನ್ನು ಬ್ಯಾನ್ ಮಾಡಿದ್ರು ಅವರು. ಯಾಕೆ ನೀನು ಬೆಂಗಾಲಿಗಳ ಮೇಲೆ ನೀನು ದೌರ್ಜನ್ಯ ಮಾಡ್ತಾ ಇದೆಯಾ ಅನ್ನೋ ದೃಷ್ಟಿಯಿಂದ ಬ್ಯಾನ್ ಮಾಡಿದ್ರು. ಮುಜೀಬುರ್ ರೆಹಮಾನ್ ಅಸಾಸಿನೇಷನ್ ಆಯಿತು, ತಿರ್ಗಿ ವಾಪಸ್ ಬಂದಿರೋರು. ಸೊ ಇದು ನಡೀತಾನೇ ಇದೆ. ಇವರೇನು ಮಾಡಿದ್ರು, ಈ ಜಮಾಯಿತೆ ಇಸ್ಲಾಮಿ ಇವ್ರನ್ನ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಇದು ಜಿಯಾವುರ್ ರೆಹಮಾನ್ ಜೊತೆ ಸೇರಿಕೊಂಡು ಅವರು ಏನು ಮಾಡಿದ್ರು, 1979 ಜಿಯಾವುರ್ ರೆಹಮಾನ್ ಪ್ರೈಮ್ ಮಿನಿಸ್ಟರ್ ಆದರು ಬಾಂಗ್ಲಾದೇಶ್ಗೆ. ಅವರಾದ ಮೇಲೆ ಈಗ ಅವರು ಬಲವಾಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ BNPನ. ಅವರು ರಾಜಕೀಯಕ್ಕೆ ಇಳಿದಿದ್ದಾರೆ. 2001 ಖಾಲಿದಾ ಜಿಯಾನ ತಂದು ಕೂಡಿಸ್ಬಿಟ್ರು ಇದರೊಳಗೆ ಪ್ರೈಮ್ ಮಿನಿಸ್ಟರ್ ಆಗಿ. ನಾಳೆ ಫೆಬ್ರವರಿಲಿ ಆಗೋ ಇದರೊಳಗೆ ಅವ್ರದ್ದು ಜನರಲ್ ಎಲೆಕ್ಷನ್ಸಲ್ಲಿ ಅವರು BNP ಆಮೇಲೆ ಜಮಾಯಿತೆ ಇಸ್ಲಾಮಿ ವಾಪಸ್ ಬರೋದ್ರಲ್ಲಿ ಸಂಶಯವೇ ಇಲ್ಲ. ಅವರು ಮೊದಲನೇ ದಿವಸದಿಂದ ಆ್ಯಂಟಿ ಇಂಡಿಯಾ, ಮೊದಲನೇ ದಿವಸದಿಂದ. ಆಮೇಲೆ ಅಷ್ಟೇ ಅಲ್ಲ, ಅವರು ಇಲ್ಲಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಬಾಂಗ್ಲಾದೇಶಲ್ಲಿ, ಎಲ್ಲದಕ್ಕೂ ಅವರೇ ಕಾರಣ. ಅವರೇನು 54 ವರ್ಷದ ಕೆಳಗೆ ಏನಾಯಿತು ಅನ್ನೋದು ಯಾರಿಗೂ ಏನೂ ಜ್ಞಾಪಕನೇ ಇಲ್ಲ. 54 ವರ್ಷದ ಕೆಳಗೆ ನೀವು ಉರ್ದು ಇಂಪೋಸ್ ಮಾಡ್ತಾ ಇದ್ದೀರಾ ನಮ್ಮ ಮೇಲೆ. ನಾವು ಒಂದು ಬೆಂಗಾಲಿ ರಾಷ್ಟ್ರ ಅಂತ ಹೇಳ್ಕೊಂಡವರು ಇವರು. ಇವತ್ತು ಅವ್ರು ಹೇಳ್ತಾರೆ, ಇಲ್ಲ ನಾವು ಪಾಕಿಸ್ತಾನ ಜೊತೆ ಸೇರ್ಕೊಳ್ತೀವಿ, ನಮ್ಮದು ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು. ಅದೇ ಈ ಜಮಾಯಿತೆ ಇಸ್ಲಾಮಿದು ಮೊದಲನೇ ದಿವಸದಿಂದ ಡಿಮಾಂಡ್. ಆದರೆ ಇದನ್ನು ಯಾವಾಗ ಶೇಖ್ ಹಸೀನಾ ಬಂದರು ಪವರ್ಗೆ, ಮೊದಲನೇ ಕೆಲಸ ಅವ್ರು ಮಾಡಿದ್ದು ಇದನ್ನು ಜಮಾಯಿತೆ ಇಸ್ಲಾಮಿ ಬ್ಯಾನ್ ಮಾಡಿದ್ರು. ಶೇಖ್ ಹಸೀನಾ ಈ ಕಡೆ ಪಲಾಯನ ಮಾಡಿ ನಮ್ಮ ದೇಶಕ್ಕೆ ಬಂದರು, ವಾಪಸ್ ಬಂದರು ಅವರು ಇದು ಜಮಾಯಿತೆ ಇಸ್ಲಾಮಿ. ಈ ಸಾರಿ ಅವರು ಬರೇ ಹಾಗೆ ಬರಲಿಲ್ಲ. ಈ ಸಾರಿ ಅವ್ರದ್ದು ಸ್ಟೂಡೆಂಟ್ ವಿಂಗ್ನೂ ಕರ್ಕೊಂಬಂದರು ಜೊತೆಗೆ. ಆ ಸ್ಟೂಡೆಂಟ್ ವಿಂಗು ಅವರು ಟೋಟಲಿ ಆ್ಯಂಟಿ ಹಿಂದೂ, ಟೋಟಲಿ. ಇವತ್ತು ನಮ್ಮ ಅಲ್ಲಿ ಹಿಂದೂಗಳ ಮೇಲೆ ಎಷ್ಟು ಜನ ಇದ್ದಾರೆ ಹಿಂದೂಗಳು? 2.25 ಕೋಟಿ, 8% ಪಾಪ್ಯುಲೇಷನ್ನು. ಅವರ ಬಿಸ್ನೆಸ್ಸು, ಅವ್ರ ಮೇಲೆ ದೌರ್ಜನ್ಯ. ಆಮೇಲೆ ಇದನ್ನು ನಮ್ಮ ಟೆಂಪಲ್ಸ್ ಮೇಲೆ ಚಂಪಲ್ಸ್ ಹೊಡೆದಾಕೋದು. ಎಂತೆಂಥ ಟೆಂಪಲ್ಸ್ ಹೊಡೆದಿದ್ದಾರೆ, 152 ಟೆಂಪಲ್ಸ್ ಹೊಡೆದಿದ್ದಾರೆ. ಅದರಲ್ಲಿ ಢಾಕಾನಲ್ಲಿ 2 ಬಹಳ ಹಳೆಯ ಪುರಾತನ ಟೆಂಪಲ್, ಶಿವ ಟೆಂಪಲ್ಲು ತೊಟಾರಿ ಬಜಾರಲ್ಲಿ ಹೊಡೆದಾಕಿದ್ದಾರೆ. ಆಮೇಲೆ ದ್ವಾರಕೇಶ್ವರ ಟೆಂಪಲ್ ಹೊಡೆದಾಕಿದ್ದಾರೆ. ಆಮೇಲೆ ಅಲ್ಲಿರೋ ಅರ್ಚಕರನ್ನು ಸಾಯಿಸಿದ್ದಾರೆ. ಒಂದೊಂದು ಹೇಳ್ತಾ ಹೋದರೆ ಭಾಳ ದೊಡ್ಡ ರಿಜಿಸ್ಟರ್. ಇಷ್ಟು ಮಟ್ಟಿಗೆ ನಡೀತಾ ಇರಲಿಲ್ಲ. ಇವರು ಯಾರು ಈ ಥರ ಮಾಡ್ತಾ ಇರೋರು ಯಾರು ಅವರು? ಜಮಾಯಿತೆ ಇಸ್ಲಾಮಿ ಭಯಂಕರವಾದ ಭಯೋತ್ಪಾದಕರ ಗ್ರೂಪ್ ಇದು. ಜಮಾಯಿತೆ ಇಸ್ಲಾಮಿ ಇವತ್ತಿರುತ್ತೆ, ನಾಳೆ ಇರಲ್ಲ ಅನ್ನೋದು ನಡೀತಾನೇ ಇದೆ. ಇದನ್ನು ಅಬುಲ್ ಮುಡೌಡಿ ಅವನನ್ನು ಇದನ್ನು ಶುರು ಮಾಡಿ ಅದನ್ನು ಮೊದಲು ಮುಜೀಬುರ್ ರೆಹಮಾನ್ ಬಂದ ತಕ್ಷಣ ಅದನ್ನು ಬ್ಯಾನ್ ಮಾಡಿದ್ರು ಅವರು. ಯಾಕೆ ನೀನು ಬೆಂಗಾಲಿಗಳ ಮೇಲೆ ನೀನು ದೌರ್ಜನ್ಯ ಮಾಡ್ತಾ ಇದೆಯಾ ಅನ್ನೋ ದೃಷ್ಟಿಯಿಂದ ಬ್ಯಾನ್ ಮಾಡಿದ್ರು. ಮುಜೀಬುರ್ ರೆಹಮಾನ್ ಅಸಾಸಿನೇಷನ್ ಆಯಿತು, ತಿರ್ಗಿ ವಾಪಸ್ ಬಂದಿರೋರು. ಸೊ ಇದು ನಡೀತಾನೇ ಇದೆ. ಇವರೇನು ಮಾಡಿದ್ರು, ಈ ಜಮಾಯಿತೆ ಇಸ್ಲಾಮಿ ಇವ್ರನ್ನ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಇದು ಜಿಯಾವುರ್ ರೆಹಮಾನ್ ಜೊತೆ ಸೇರಿಕೊಂಡು ಅವರು ಏನು ಮಾಡಿದ್ರು, 1979 ಜಿಯಾವುರ್ ರೆಹಮಾನ್ ಪ್ರೈಮ್ ಮಿನಿಸ್ಟರ್ ಆದರು ಬಾಂಗ್ಲಾದೇಶ್ಗೆ. ಅವರಾದ ಮೇಲೆ ಈಗ ಅವರು ಬಲವಾಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ BNPನ. ಅವರು ರಾಜಕೀಯಕ್ಕೆ ಇಳಿದಿದ್ದಾರೆ. 2001 ಖಾಲಿದಾ ಜಿಯಾನ ತಂದು ಕೂಡಿಸ್ಬಿಟ್ರು ಇದರೊಳಗೆ ಪ್ರೈಮ್ ಮಿನಿಸ್ಟರ್ ಆಗಿ. ನಾಳೆ ಫೆಬ್ರವರಿಲಿ ಆಗೋ ಇದರೊಳಗೆ ಅವ್ರದ್ದು ಜನರಲ್ ಎಲೆಕ್ಷನ್ಸಲ್ಲಿ ಅವರು BNP ಆಮೇಲೆ ಜಮಾಯಿತೆ ಇಸ್ಲಾಮಿ ವಾಪಸ್ ಬರೋದ್ರಲ್ಲಿ ಸಂಶಯವೇ ಇಲ್ಲ. ಅವರು ಮೊದಲನೇ ದಿವಸದಿಂದ ಆ್ಯಂಟಿ ಇಂಡಿಯಾ, ಮೊದಲನೇ ದಿವಸದಿಂದ. ಆಮೇಲೆ ಅಷ್ಟೇ ಅಲ್ಲ, ಅವರು ಇಲ್ಲಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಬಾಂಗ್ಲಾದೇಶಲ್ಲಿ, ಎಲ್ಲದಕ್ಕೂ ಅವರೇ ಕಾರಣ. ಅವರೇನು 54 ವರ್ಷದ ಕೆಳಗೆ ಏನಾಯಿತು ಅನ್ನೋದು ಯಾರಿಗೂ ಏನೂ ಜ್ಞಾಪಕನೇ ಇಲ್ಲ. 54 ವರ್ಷದ ಕೆಳಗೆ ನೀವು ಉರ್ದು ಇಂಪೋಸ್ ಮಾಡ್ತಾ ಇದ್ದೀರಾ ನಮ್ಮ ಮೇಲೆ. ನಾವು ಒಂದು ಬೆಂಗಾಲಿ ರಾಷ್ಟ್ರ ಅಂತ ಹೇಳ್ಕೊಂಡವರು ಇವರು. ಇವತ್ತು ಅವ್ರು ಹೇಳ್ತಾರೆ, ಇಲ್ಲ ನಾವು ಪಾಕಿಸ್ತಾನ ಜೊತೆ ಸೇರ್ಕೊಳ್ತೀವಿ, ನಮ್ಮದು ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು. ಅದೇ ಈ ಜಮಾಯಿತೆ ಇಸ್ಲಾಮಿದು ಮೊದಲನೇ ದಿವಸದಿಂದ ಡಿಮಾಂಡ್.
ಆದರೆ ಇದನ್ನು ಯಾವಾಗ ಶೇಖ್ ಹಸೀನಾ ಬಂದರು ಪವರ್ಗೆ, ಮೊದಲನೇ ಕೆಲಸ ಅವರು ಮಾಡಿದ್ದು ಇದನ್ನು ಜಮಾಯಿತೆ ಇಸ್ಲಾಮಿ ಬ್ಯಾನ್ ಮಾಡಿದ್ರು. ಶೇಖ್ ಹಸೀನಾ ಈ ಕಡೆ ಪಲಾಯನ ಮಾಡಿ ನಮ್ಮ ದೇಶಕ್ಕೆ ಬಂದರು, ವಾಪಸ್ ಬಂದರು ಅವರು ಇದು ಜಮಾಯಿತೆ ಇಸ್ಲಾಮಿ. ಈ ಸಾರಿ ಅವರು ಬರೇ ಹಾಗೆ ಬರಲಿಲ್ಲ, ಈ ಸಾರಿ ಅವ್ರದ್ದು ಸ್ಟೂಡೆಂಟ್ ವಿಂಗ್ನೂ ಕರ್ಕೊಂಬಂದರು ಜೊತೆಗೆ. ಆ ಸ್ಟೂಡೆಂಟ್ ವಿಂಗು ಅವರು ಟೋಟಲಿ ಆ್ಯಂಟಿ ಹಿಂದೂ, ಟೋಟಲಿ. ಇವತ್ತು ನಮ್ಮ ಅಲ್ಲಿ ಹಿಂದೂಗಳ ಮೇಲೆ ಎಷ್ಟು ಜನ ಇದ್ದಾರೆ ಹಿಂದೂಗಳು? 2.25 ಕೋಟಿ, 8% ಪಾಪ್ಯುಲೇಷನ್ನು. ಅವರ ಬಿಸ್ನೆಸ್ಸು, ಅವ್ರ ಮೇಲೆ ದೌರ್ಜನ್ಯ. ಆಮೇಲೆ ಇದನ್ನು ನಮ್ಮ ಟೆಂಪಲ್ಸ್ ಮೇಲೆ ಚಂಪಲ್ಸ್ ಹೊಡೆದಾಕೋದು. ಎಂತೆಂಥ ಟೆಂಪಲ್ಸ್ ಹೊಡೆದಿದ್ದಾರೆ, 152 ಟೆಂಪಲ್ಸ್ ಹೊಡೆದಿದ್ದಾರೆ. ಅದರಲ್ಲಿ ಢಾಕಾನಲ್ಲಿ 2 ಬಹಳ ಹಳೆಯ ಪುರಾತನ ಟೆಂಪಲ್, ಶಿವ ಟೆಂಪಲ್ಲು ತೊಟಾರಿ ಬಜಾರಲ್ಲಿ ಹೊಡೆದಾಕಿದ್ದಾರೆ. ಆಮೇಲೆ ಧಾರಕೇಶ್ವರ ಟೆಂಪಲ್ ಹೊಡೆದಾಕಿದ್ದಾರೆ. ಆಮೇಲೆ ಅಲ್ಲಿರೋ ಅರ್ಚಕರನ್ನು ಸಾಯಿಸಿದ್ದಾರೆ. ಒಂದೊಂದು ಹೇಳ್ತಾ ಹೋದರೆ ಭಾಳ ದೊಡ್ಡ ರಿಜಿಸ್ಟರ್. ಇಷ್ಟು ಮಟ್ಟಿಗೆ ನಡೀತಾ ಇರಲಿಲ್ಲ. ಇವ್ರು ಯಾರು ಈ ಥರ ಮಾಡ್ತಾ ಇರೋರು? ಯಾರು ಅವರು? ಜಮಾಯಿತೆ ಇಸ್ಲಾಮಿ ಭಯಂಕರವಾದ ಭಯೋತ್ಪಾದಕರ ಗ್ರೂಪ್ ಇದು. ಜಮಾಯಿತೆ ಇಸ್ಲಾಮಿ ಇವತ್ತಿರುತ್ತೆ, ನಾಳೆ ಇರಲ್ಲ ಅನ್ನೋದು ನಡೀತಾನೇ ಇದೆ. ಇದನ್ನು ಅಬುಲ್ ಮುಡೌಡಿ ಅವನನ್ನು ಇದನ್ನು ಶುರು ಮಾಡಿ ಅದನ್ನು ಮೊದಲು ಮುಜೀಬುರ್ ರೆಹಮಾನ್ ಬಂದ ತಕ್ಷಣ ಅದನ್ನು ಬ್ಯಾನ್ ಮಾಡಿದ್ರು ಅವರು. ಯಾಕೆ ನೀನು ಬೆಂಗಾಲಿಗಳ ಮೇಲೆ ನೀನು ದೌರ್ಜನ್ಯ ಮಾಡ್ತಾ ಇದ್ದೀಯಾ ಅನ್ನೋ ದೃಷ್ಟಿಯಿಂದ ಬ್ಯಾನ್ ಮಾಡಿದ್ರು. ಮುಜೀಬುರ್ ರೆಹಮಾನ್ ಅಸಾಸಿನೇಷನ್ ಆಯಿತು, ತಿರ್ಗಿ ವಾಪಸ್ ಬಂದಿರೋರು. ಸೊ ಇದು ನಡೀತಾನೇ ಇದೆ. ಇವರೇನು ಮಾಡಿದ್ರು ಈ ಜಮಾಯಿತೆ ಇಸ್ಲಾಮಿ, ಇವ್ರನ್ನ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಇದು ಜಿಯಾವುರ್ ರೆಹಮಾನ್ ಜೊತೆ ಸೇರಿಕೊಂಡು ಅವರು ಏನು ಮಾಡಿದ್ರು, 1979 ಜಿಯಾವುರ್ ರೆಹಮಾನು ಪ್ರೈಮ್ ಮಿನಿಸ್ಟರ್ ಆದರು ಬಾಂಗ್ಲಾದೇಶ್ಗೆ. ಅವರಾದ ಮೇಲೆ ಈಗ ಅವರು ಬಲವಾಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ BNPನ. ಅವರು ರಾಜಕೀಯಕ್ಕೆ ಇಳಿದಿದ್ದಾರೆ. 2001 ಖಾಲಿದಾ ಜಿಯಾನ ತಂದು ಕೂಡಿಸ್ಬಿಟ್ರು ಇದರೊಳಗೆ ಪ್ರೈಮ್ ಮಿನಿಸ್ಟರ್ ಆಗಿ. ನಾಳೆ ಫೆಬ್ರವರಿಲಿ ಆಗೋ ಇದರೊಳಗೆ ಅವ್ರದ್ದು ಜನರಲ್ ಎಲೆಕ್ಷನ್ಸಲ್ಲಿ ಅವರು BNP ಆಮೇಲೆ ಜಮಾಯಿತೆ ಇಸ್ಲಾಮಿ ವಾಪಸ್ ಬರೋದ್ರಲ್ಲಿ ಸಂಶಯವೇ ಇಲ್ಲ. ಅವರು ಮೊದಲನೇ ದಿವಸದಿಂದ ಆ್ಯಂಟಿ ಇಂಡಿಯಾ, ಮೊದಲನೇ ದಿವಸದಿಂದ. ಆಮೇಲೆ ಅಷ್ಟೇ ಅಲ್ಲ, ಅವರು ಇಲ್ಲಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಬಾಂಗ್ಲಾದೇಶಲ್ಲಿ, ಎಲ್ಲದಕ್ಕೂ ಅವರೇ ಕಾರಣ. ಅವರೇನು 54 ವರ್ಷದ ಕೆಳಗೆ ಏನಾಯಿತು ಅನ್ನೋದು ಯಾರಿಗೂ ಏನೂ ಜ್ಞಾಪಕನೇ ಇಲ್ಲ. 54 ವರ್ಷದ ಕೆಳಗೆ ನೀವು ಉರ್ದು ಇಂಪೋಸ್ ಮಾಡ್ತಾ ಇದ್ದೀರಾ ನಮ್ಮ ಮೇಲೆ. ನಾವು ಒಂದು ಬೆಂಗಾಲಿ ರಾಷ್ಟ್ರ ಅಂತ ಹೇಳ್ಕೊಂಡವರು ಇವರು. ಇವತ್ತು ಅವ್ರು ಹೇಳ್ತಾರೆ, ಇಲ್ಲ ನಾವು ಪಾಕಿಸ್ತಾನ ಜೊತೆ ಸೇರ್ಕೊಳ್ತೀವಿ, ನಮ್ಮದು ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು. ಅದೇ ಈ ಜಮಾಯಿತೆ ಇಸ್ಲಾಮಿದು ಮೊದಲನೇ ದಿವಸದಿಂದ ಡಿಮಾಂಡ್. ಆದರೆ ಇದನ್ನು ಯಾವಾಗ ಶೇಖ್ ಹಸೀನಾ ಬಂದರು ಪವರ್ಗೆ, ಮೊದಲನೇ ಕೆಲಸ ಅವರು ಮಾಡಿದ್ದು ಇದನ್ನು ಜಮಾಯಿತೆ ಇಸ್ಲಾಮಿ ಬ್ಯಾನ್ ಮಾಡಿದ್ರು. ಶೇಖ್ ಹಸೀನಾ ಈ ಕಡೆ ಪಲಾಯನ ಮಾಡಿ ನಮ್ಮ ದೇಶಕ್ಕೆ ಬಂದರು, ವಾಪಸ್ ಬಂದರು ಅವರು ಇದು ಜಮಾಯಿತೆ ಇಸ್ಲಾಮಿ. ಈ ಸಾರಿ ಅವರು ಬರೇ ಹಾಗೆ ಬರಲಿಲ್ಲ, ಈ ಸಾರಿ ಅವ್ರದ್ದು ಸ್ಟೂಡೆಂಟ್ ವಿಂಗ್ನೂ ಕರ್ಕೊಂಬಂದರು ಜೊತೆಗೆ. ಆ ಸ್ಟೂಡೆಂಟ್ ವಿಂಗು ಅವರು ಟೋಟಲಿ ಆ್ಯಂಟಿ ಹಿಂದೂ, ಟೋಟಲಿ. ಇವತ್ತು ನಮ್ಮ ಅಲ್ಲಿ ಹಿಂದೂಗಳ ಮೇಲೆ ಎಷ್ಟು ಜನ ಇದ್ದಾರೆ ಹಿಂದೂಗಳು? 2.25 ಕೋಟಿ, 8% ಪಾಪ್ಯುಲೇಷನ್ನು. ಅವರ ಬಿಸ್ನೆಸ್ಸು, ಅವ್ರ ಮೇಲೆ ದೌರ್ಜನ್ಯ. ಆಮೇಲೆ ಇದನ್ನು ನಮ್ಮ ಟೆಂಪಲ್ಸ್ ಮೇಲೆ ಚಂಪಲ್ಸ್ ಹೊಡೆದಾಕೋದು. ಎಂತೆಂಥ ಟೆಂಪಲ್ಸ್ ಹೊಡೆದಿದ್ದಾರೆ, 152 ಟೆಂಪಲ್ಸ್ ಹೊಡೆದಿದ್ದಾರೆ. ಅದರಲ್ಲಿ ಢಾಕಾನಲ್ಲಿ 2 ಬಹಳ ಹಳೆಯ ಪುರಾತನ ಟೆಂಪಲ್, ಶಿವ ಟೆಂಪಲ್ಲು ತೊಟಾರಿ ಬಜಾರಲ್ಲಿ ಹೊಡೆದಾಕಿದ್ದಾರೆ. ಆಮೇಲೆ ಧಾರಕೇಶ್ವರ ಟೆಂಪಲ್ ಹೊಡೆದಾಕಿದ್ದಾರೆ. ಆಮೇಲೆ ಅಲ್ಲಿರೋ ಅರ್ಚಕರನ್ನು ಸಾಯಿಸಿದ್ದಾರೆ. ಒಂದೊಂದು ಹೇಳ್ತಾ ಹೋದರೆ ಭಾಳ ದೊಡ್ಡ ರಿಜಿಸ್ಟರ್.